Hello everyone. Today I will be dealing with anatomy of endocrine glands, especially pituitary gland. ನಾವು ಇವತ್ತು anatomy of pituitary gland ಬಗ್ಗೆ ತಿಳ್ಕೊಳ್ಳೋಣ. Pituitary gland ಅಂದ್ರೆ ಮಾಸ್ಟರ್ ಗ್ಲ್ಯಾಂಡ್. ಅದರ ಬಗ್ಗೆ ನಾವು anatomy-ಯಲ್ಲಿ ಇವತ್ತು ತಿಳ್ಕೊಳ್ಳೋಣ. What is pituitary gland? Pituitary gland is one of the endocrine gland. It is one of the endocrine gland. It is also called as master gland. It is also called as master gland. ಇದನ್ನ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತೀವಿ. ಎಲ್ಲಿರುತ್ತೆ ಲೊಕೇಶನ್? It is situated in hypophyseal fossa. Hypophyseal fossa or pituitary fossa. ಸ್ಕಲ್ ಒಳಗಡೆ ನಾವು ಓಪನ್ ಮಾಡಿದ್ವಿ ಅಂದ್ರೆ ಸ್ಕಲ್ ಅದರಲ್ಲಿ ಇಲ್ಲಿ ನೋಡ್ಬೋದು ನೀವು, ಇದು ಮೇಲ್ಗಡೆ ಕ್ಯಾಪ್ ಓಪನ್ ಮಾಡಿದ್ವಿ ಈ ಡಯಾಗ್ರಾಮ್ ಅಲ್ಲಿ. So this is a pituitary fossa or hypophyseal fossa. ಸ್ಕಲ್ ಒಳಗಡೆ ನಾವು ಕಟ್ ಮಾಡಿದ್ವಿ ಅಂತಂದ್ರೆ ಒಳಗಡೆ ಹೋದ್ಮೇಲೆ ಅಲ್ಲಿ ಸ್ಪಿನಾಯ್ಡ್ ಬೋನ್ ಇರುತ್ತೆ, ಅದ್ರ ಮೇಲ್ಗಡೆ ಒಂದು ಸಣ್ಣ ತೆಗ್ಗು ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ hypophyseal fossa, also called as pituitary fossa. ನೀವು ಡಯಾಗ್ರಾಮ್ ಅಲ್ಲಿ ನೋಡಬಹುದು ಇಲ್ಲಿ. This is hypophyseal fossa. This is pituitary gland. ಇದು pituitary gland. So it is present in hypophyseal fossa on the superior surface of body of sphenoid bone. Sphenoid bone body ಮೇಲ್ಗಡೆ ಏನು ಫೋಸಾ ಇರ್ತೈತಿ, ಆ ಫೋಸಾದಾಗ ಆ ಫೋಸಾಕ್ ನಾವು ಏನಂತೀವಿ ಅಂತಂದ್ರ ಹೈಪೋಫೈಸಿಯಲ್ ಫೋಸಾ ಅಂತೀವಿ ಅಥವಾ ಪಿಟ್ಯುಟರಿ ಫೋಸಾ ಅಂತೀವಿ. ಆ ಫೋಸಾದಲ್ಲಿ ಈ ಪಿಟ್ಯುಟರಿ ಗ್ಲ್ಯಾಂಡ್ ಇರುತ್ತೆ. ಸೊ ಇಟ್ ಈಸ್ ಸಿಚುವೇಟೆಡ್ ಇನ್ hypophyseal fossa. What is pituitary gland? Pituitary gland is one of the endocrine gland, also called as master gland. ಸೇಫ್ ಹೆಂಗಿರ್ತದೆ ಮತ್ತೆ ಅದರ ಮೆಜರ್ಮೆಂಟ್ಸ್ ಏನೇನು? ಇಟ್ ಈಸ್ ಓವಲ್ ಇನ್ ಸೇಪ್. ಓವಲ್ ಆಗಿರ್ತದೆ, ನೀವು ಡಯಾಗ್ರಾಮ್ ಅಲ್ಲಿ ನೋಡಬಹುದು. ದಿಸ್ ಈಸ್ ಅ ಪಿಟ್ಯುಟರಿ ಗ್ಲ್ಯಾಂಡ್. ಇಟ್ ಈಸ್ ಓವಲ್ ಇನ್ ಸೇಪ್ ಅಂಡ್ ಮೇಜರ್ಸ್ 8 millimeter anteroposteriorly, 12 millimeter transversely. anteroposteriorly ನೋಡಿದ್ರೆ ನೀವು 8 millimeter ಇರುತ್ತೆ, 8 millimeter, and transversely ನೋಡಿದ್ವಿ ಅಂದ್ರೆ ನಾವು ಈ ಕಡೆ ನೋಡಿದ್ವಿ ಅಂತಂದ್ರೆ ಇಟ್ ಈಸ್ 12 millimeter. anteroposteriorly 8 millimeter, transversely 12 millimeter. ಅಂದ್ರೆ ಮುಂದಿಂದ ಹಿಂದ್ಗಡೆ ಒಳಗಿನ ಹೋಗಿದ್ವಿ ಅಂತಂದ್ರೆ ಅದು 8 millimeter ಇರುತ್ತೆ. ಅಡ್ಡವಾಗಿ ನೋಡಿದ್ವಿ ಅಂತಂದ್ರೆ ಅದು 12 millimeter ಇರುತ್ತೆ. ವೇಟ್ ಎಷ್ಟು ಇರುತ್ತೆ ಅಂತಂದ್ರೆ 500 ಮಿಲಿಗ್ರಾಮ್ mg. ಮಿಲಿಗ್ರಾಮ್ 500 ಮಿಲಿಗ್ರಾಮ್ ಅಂದ್ರೆ ಅರ್ಧ ಗ್ರಾಮ್ ಇರುತ್ತೆ. 500 ಮಿಲಿಗ್ರಾಮ್ ಇನ್ ವೇಟ್. ನಾವು ರಿಲೇಷನ್ಸ್ ನೋಡಿದ್ವಿ ಅಂತಂದ್ರೆ ಅವಾಗಲೇ ನಾವು ಡಯಾಗ್ರಾಮ್ ಅಲ್ಲಿ ನೋಡಿದ್ವಿ. ಇಟ್ ಈಸ್ ರಿಲೇಟೆಡ್ ಟು ದ ಆಪ್ಟಿಕ್ ಚೇಸ್ಮಾ ವಿತ್ ಡಯಾಫ್ರಾಮ್ ಸೆಲ್. ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂದ್ರೂ ಹೇಳ್ತೀನಿ. ಸುಪೀರಿಯರ್ಲಿ ಆಪ್ಟಿಕ್ ಚೇಸ್ಮಾ, ಡಯಾಫ್ರಾಮ್ ಸೆಲ್. ಮೇಲ್ಗಡೆ ಅದಕ್ಕೆ ಆಪ್ಟಿಕ್ ಚೇಸ್ಮಾ ಇರ್ತದೆ, ಅಲ್ಲಿ ಆಪ್ಟಿಕ್ ನರ್ವ್ ಎರಡು ಕೂಡ್ತಾವಲ್ಲ ಅಲ್ಲಿ ಆಪ್ಟಿಕ್ ಚೇಸ್ಮಾ ಆಗುತ್ತೆ. ಕೆಳಗಡೆ ಏನಿರುತ್ತೆ ಅಂತಂದ್ರೆ ಸ್ಪಿನಾಯ್ಡಲ್ ಏರ್ ಸೈನಸ್, ಸ್ಪಿನಾಯ್ಡ್ ಬೋನ್ ಇರುತ್ತೆ. ಅದ್ರ ಲ್ಯಾಟರಲ್ ಸೈಡ್ ಕ್ಯಾವರ್ನೋಸ್ ಸೈನಸ್ ಇರುತ್ತೆ. ನೀವು ಡಯಾಗ್ರಾಮ್ ಅಲ್ಲಿ ನೋಡ್ಬೋದು. ಈ ಡಯಾಗ್ರಾಮ್ ಅಲ್ಲಿ ನೋಡಿ ನೀವು. ಸೊ ದಿಸ್ ಇಸ್ ಆಪ್ಟಿಕ್ ಚೇಸ್ಮಾ. ಇಲ್ಲಿ ಏನಿರ್ತದೆ ಇದು ಆಪ್ಟಿಕ್ ಚೇಸ್ಮಾ ಇರ್ತದೆ. ಇದು ಕೆಳಗಡೆ ಏನಿರ್ತಲ್ಲ ಸ್ಪಿನಾಯ್ಡ್ ಬೋನ್. ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ನೀವು ನಿಮಗೆ ಗೊತ್ತಾಗುತ್ತೆ. ದಿಸ್ ಈಸ್ ಸ್ಪಿನಾಯ್ಡ್ ಬೋನ್, ಸ್ಪಿನಾಯ್ಡಲ್ ಏರ್ ಸೈನಸ್. ಸೊ ಇನ್ಫೀರಿಯರ್ಲಿ ಸ್ಪಿನಾಯ್ಡಲ್ ಏರ್ ಸೈನಸ್ ಇರುತ್ತೆ. ದೆನ್ ಪಾರ್ಟ್ಸ್ ಆಫ್ ದ ಪಿಟ್ಯುಟರಿ ಗ್ಲ್ಯಾಂಡ್, ವೆರಿ ವೆರಿ ಇಂಪಾರ್ಟೆಂಟ್. ಪಾರ್ಟ್ಸ್ ಆಫ್ ದ ಪಿಟ್ಯುಟರಿ ಗ್ಲ್ಯಾಂಡ್. ಪಿಟ್ಯುಟರಿ ಗ್ಲ್ಯಾಂಡ್ mainly made up of, or it is divided into two subdivision or two parts. One is adenohypophysis. Adenohypophysis, also called as anterior pituitary. It is also called as anterior pituitary. The second one is neurohypophysis. It is also called as posterior pituitary. Anterior pituitary is also called as adenohypophysis. Posterior pituitary is also called as neurohypophysis. Diagram ಅಲ್ಲಿ ನೋಡಬಹುದು ನೀವು. The blue color one is, this is the adenohypophysis, means anterior pituitary. ಇದೇನು ರೆಡ್ ಕಲರ್ ಇದೆಯಲ್ಲ ಅದು posterior pituitary. So
Pituitary gland is divided into two parts. Adenohypophysis, also called as anterior pituitary. Adenohypophysis ಗೆ ನಾವು ಇನ್ನೊಂದು ಏನಂತೀವಿ ಅಂತಂದ್ರೆ anterior pituitary ಅಂತೀವಿ. ಇನ್ನೊಂದು ಯಾವ ಪಾರ್ಟ್ ಅಂತಂದ್ರೆ ನ್ಯೂರೋಹೈಪೋಫೈಸಿಸ್, ಅದಕ್ಕೆ ಏನಂತೀವಿ ಅಂತಂದ್ರೆ posterior pituitary. So pituitary gland mainly divides into two parts, anterior pituitary, posterior pituitary. ನಾವೀಗ ನೋಡೋಣ anterior pituitary ಅಲ್ಲಿ ಎಷ್ಟು ಪಾರ್ಟ್ಸ್ ಬರುತ್ತೆ ಮತ್ತೆ posterior pituitary ಯಾವ್ಯಾವ ಸಬ್ ಡಿವಿಷನ್ಸ್ ಬರುತ್ತೆ. ಫಸ್ಟ್ anterior pituitary, ಆಲ್ಸೋ ಕಾಲ್ಡ್ ಆಸ್ adenohypophysis. ಇದರಲ್ಲಿ ನಮಗೆ ಮೂರು ಪಾರ್ಟ್ಸ್ ಬರುತ್ತೆ, ಪಾರ್ಸ್ ಡಿಸ್ಟಾಲಿಸ್, ಪಾರ್ಸ್ ಇಂಟರ್ಮೀಡಿಯಸ್, ಪಾರ್ಸ್ ಟ್ಯೂಬರಾಲಿಸ್. ನಾವು ಬ್ಲೂ ಕಲರ್ ನೋಡಿದ್ವಿ ಅಂತಂದ್ರೆ ದಿಸ್ ಇಸ್ ಪಾರ್ಸ್ ಡಿಸ್ಟಾಲಿಸ್, ಪಾರ್ಸ್ ಇಂಟರ್ಮೀಡಿಯಾ ಅಂಡ್ ಪಾರ್ಸ್ ಟ್ಯೂಬರ್ಕಲ್. ದಿಸ್ ಒನ್ is these are the three parts of anterior pituitary or adenohypophysis. So what are the three parts? Pars distalis, pars intermedia, pars tuberalis are the three parts of anterior pituitary. Coming to the neurohypophysis or posterior pituitary. Posterior pituitary mainly divides into two parts, that is pars posterior and infundibulum. Pars posterior and infundibulum. You can see in this part, this is pars posterior and this portion is infundibulum. So posterior pituitary is divided into two parts, pars posterior and infundibulum. So total ಆಗಿ ನಾವು ಗ್ಲ್ಯಾಂಡ್ ಅಲ್ಲಿ ನೋಡೋದಾದ್ರೆ, so pituitary gland is divided into adenohypophysis or anterior pituitary, neurohypophysis or posterior pituitary. Adenohypophysis ಅಲ್ಲಿ again three parts, anterior pituitary again three parts, pars tuberalis, pars intermedialis, pars distalis. So neurohypophysis ಅಲ್ಲಿ ಎರಡು ಪಾರ್ಟ್ ಇರುತ್ತೆ, infundibulum and posterior pituitary or pars posterior. Coming to the applied anatomy, ಏನೇನು ಆಗ್ಬೋದು ಪಿಟ್ಯೂಟರಿ ಗ್ಲ್ಯಾಂಡ್ಗೆ? ಮೋಸ್ಟ್ ಕಾಮನ್ ಡಿಸೀಸ್ ಪಿಟ್ಯೂಟರಿ ಗ್ಲ್ಯಾಂಡ್ ಏನಾಗ್ಬೋದು ಅಂತಂದ್ರೆ ಟ್ಯೂಮರ್ಸ್. ದೇ ಆರ್ ಪಿಟ್ಯೂಟರಿ ಟ್ಯೂಮರ್ಸ್. ಅಪ್ಲೈಡ್ ಅನಾಟಮಿಯಲ್ಲಿ ಮೋಸ್ಟ್ ಕಾಮನ್ ಏನ್ ಡಿಸೀಸ್ ಆಗುತ್ತೆ ಅಂತಂದ್ರೆ ಪಿಟ್ಯೂಟರಿ ಟ್ಯೂಮರ್ಸ್. ಆರ್ ಆಕ್ಸಿಡೆಂಟಲಿ ಆಯ್ತು ಅಂತಂದ್ರೆ ಪಿಟ್ಯೂಟರಿ ಡ್ಯಾಮೇಜ್ ಆಗ್ಬೋದು. ಸ್ಕಲ್ ಇಂಜುರಿ ಒಳಗೆ, ಸ್ಕಲ್ ಬೇಸ್ ಇಂಜುರಿ ಒಳಗೆ ಆಕ್ಸಿಡೆಂಟ್ಸ್ ಆಯ್ತು ಅಂದ್ರೆ ಪಿಟ್ಯೂಟರಿ ಡ್ಯಾಮೇಜ್ ಆಗ್ಬೋದು. ಅಥವಾ ಮೋಸ್ಟ್ ಕಾಮನ್ ಇಸ್ ಪಿಟ್ಯೂಟರಿ ಟ್ಯೂಮರ್ಸ್. ಕಾಮನೆಸ್ಟ್ ಪಿಟ್ಯೂಟರಿ ಟ್ಯೂಮರ್ ಇಸ್ ಕಾಲ್ಡ್ adenoma arising from the chromophobe cells. ಇದ್ರಾಗೆ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ ಸೆಲ್ಸ್ ಇರ್ತಾವ, ಕ್ರೋಮೋಫೋಬ್ಸ್ ಅಂಡ್ ಕ್ರೋಮೋಫಿಲ್ ಸೆಲ್ಸ್. ಅವೇ ಸೆಲ್ಸ್ ಕ್ರೋಮೋಫಿಲ್ ಸೆಲ್ಸ್, ಕ್ರೋಮೋಫೋಬ್ ಸೆಲ್ಸ್ ಹಾರ್ಮೋನ್ ಸಿಕ್ರೆಟ್ ಮಾಡ್ತಿರ್ತಾವ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಕ್ರೋಮೋಫೋಬ್ ಸೆಲ್ಸ್ ಇಂದ ಅಡಿನೋಮಾ ಬರ್ತದೆ. ದಟ್ ಇಸ್ ದ ಕಾರ್ಸಿನೋಮಾ ಅರೈಸ್ ಫ್ರಮ್ ದ ಗ್ಲ್ಯಾಂಡ್ ಇಸ್ ಕಾಲ್ಡ್ as adenoma. ಸೊ ಗ್ಲ್ಯಾಂಡುಲರ್ ಪಾರ್ಟ್. ಸೊ ಅದು adenoma is the most common carcinoma for the pituitary gland. Next, functions. Very important. Functions of pituitary gland. ಕೇಳಬಹುದು 3 marks ಗೆ. Name the functions of pituitary gland. So ಎರಡು ಪಾರ್ಟ್ ಇದಾವೆ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ, anterior pituitary ಮತ್ತೆ posterior pituitary. that is anterior lobe or posterior lobe. ಆ anterior pituitary ಅಲ್ಲಿ ಒಂದಿಷ್ಟು ಹಾರ್ಮೋನ್ ಬೇರೆ ಇರುತ್ತೆ, posterior pituitary ಅಲ್ಲಿ ಹಾರ್ಮೋನ್ ಬೇರೆ ಇರುತ್ತೆ. anterior pituitary ಅಲ್ಲಿ ಏನಾಗುತ್ತೆ ಅಂತಂದ್ರೆ ಹಾರ್ಮೋನ್ ಸಿಂಥಸೈಸ್ ಆಗಿ ಅಲ್ಲಿಂದ ಸಿಕ್ರೇಟ್ ಆಗುತ್ತೆ, ಅಲ್ಲೇ ಸಿಂಥಸೈಸ್ ಅಲ್ಲೇ ರೆಡಿ ಆಗುತ್ತೆ, ಅಲ್ಲಿಂದಾನೆ ಸಿಕ್ರೇಟ್ ಆಗುತ್ತೆ. posterior pituitary ಅಲ್ಲಿ ಸುಪ್ರಾಪ್ಟಿಕ್ ಅಂಡ್ ಪ್ಯಾರಾವೆಂಟ್ರಿಕಲ್ ನ್ಯೂಕ್ಲಿಯೈ ಆಫ್ ದ ಥಾಲಮಸ್ ಅಲ್ಲಿಂದ ಬಂದು posterior pituitary ಸ್ಟೋರ್ ಆಗಿರುತ್ತೆ. ಸ್ಟೋರ್ ಆದ್ಮೇಲೆ ಯಾವಾಗ ಬೇಕಾಗುತ್ತೆ ಅವಾಗ ರಿಲೀಸ್ ಆಗುತ್ತೆ. ಸೊ anterior pituitary ಅಲ್ಲಿ ರೆಡಿ ಆಗುತ್ತೆ ಮತ್ತೆ ಸಿಕ್ರೇಟ್ ಆಗುತ್ತೆ. ಅಲ್ಲಿ posterior pituitary ರೆಡಿ ಆಗೋದಿಲ್ಲ, ಬಂದು ಓನ್ಲಿ ಸ್ಟೋರ್ ಆಗುತ್ತೆ, ಆಮೇಲೆ ಬಂದು ರಿಲೀಸ್ ಆಗುತ್ತೆ. ನಾವಾಗ anterior pituitary ಮತ್ತೆ posterior pituitary ಯಾವ್ಯಾವ ಹಾರ್ಮೋನ್ ಸಿಕ್ರೆಟ್ ಆಗ್ತಾವ ನೋಡೋಣ. ಫಸ್ಟ್ anterior lobe or anterior pituitary. ಫಸ್ಟ್ ಹಾರ್ಮೋನ್ ಇಸ್ ಗ್ರೋತ್ ಹಾರ್ಮೋನ್, GH ಅಂತೀವಿ. ಗ್ರೋತ್ ಹಾರ್ಮೋನ್ is a very very important hormone for the growth of musculoskeletal and overall ಬಾಡಿಗೆ ನಮಗೆ ಗ್ರೋತ್ ಆಗ್ಬೇಕಂತಂದ್ರೆ ಈ ಹಾರ್ಮೋನ್ ಇಂಪಾರ್ಟೆಂಟ್. ಸೊ ಗ್ರೋತ್ ಹಾರ್ಮೋನ್ ಇಸ್ ಸಿಕ್ರೆಟೆಡ್ ಬೈ anterior pituitary. Then thyroid stimulating hormone, also called as TSH. Thyroid stimulating hormone ಇದು secreted by the pituitary gland.
adrenocorticotropic hormones mainly helps for the secretion of the ಇದು ಏನು ADH ಇದೆಯಲ್ಲ ಇದು secretion mainly adrenal gland ಗೆ ಹೋಗುತ್ತೆ, ಅಲ್ಲಿಂದನೇ ಹಾರ್ಮೋನ್ಸ್ ಮತ್ತೆ ಬೇರೆ secrete ಆಗ್ತವೆ. ಸೊ pituitary gland secretes adrenocorticotropic hormones, that is ADH. It also secretes follicle stimulating hormone FSH, follicle stimulating hormone. It also secretes luteinizing hormone, that is LH, luteinizing hormone also called as LH. Prolactin hormone helps for the secretion of the milk. So these are the 6 hormones are synthesized and secreted from the anterior pituitary. The hormones of the anterior pituitary ಅಂತ ಹೇಳಿ 3 marks ಕೇಳಬಹುದು. ಅವಾಗ growth hormone, thyroid stimulating hormone, adrenocorticotropic hormone, follicle stimulating hormone, luteinizing hormone and the prolactin hormone ಅಂತ ಬರಿಬೇಕು. Then coming to the posterior lobe or posterior pituitary ಅಲ್ಲಿ ಹೇಳಿದೆ ಹೈಪೋಥಾಲಮಸ್ ಅಲ್ಲಿ ಸೀಕ್ರೆಟ್ ಆಗಿ ಬಂದು ಪೋಸ್ಟೀರಿಯರ್ ಲೋಬದ ಪೋಸ್ಟೀರಿಯರ್ ಪಿಟ್ಯುಟರಿ ಅಲ್ಲಿ ಸ್ಟೋರ್ ಆಗಿರುತ್ತೆ. ಯಾವ್ಯಾವಪ್ಪ ಅಂತಂದ್ರೆ vasopressin and oxytocin are the 2 hormones mainly secreted by the posterior pituitary. The only 2 hormones, vasopressin and oxytocin. But in the anterior pituitary, growth hormone, thyroid stimulating hormone, adrenocorticotropic hormone, FSH, LH, okay, prolactin. Those are the hormone synthesized ಅಲ್ಲೇ ರೆಡಿ ಆಗ್ತಾವೆ anterior pituitary ಅಲ್ಲಿ, ಅಲ್ಲಿಂದ secrete ಆಗ್ತಾವೆ. ಇವು ಏನಿದಾವಲ್ಲ vasopressin and oxytocin ಏನಿದಾವಲ್ಲ ಇವು ಹೈಪೋಥಾಲಮಸ್ ಇಂದ ಬಂದು ಸುಪ್ರಾಪ್ಟಿಕ್ ಅಂಡ್ ಪ್ಯಾರಾವೆಂಟ್ರಿಕ್ಯುಲರ್ ನ್ಯೂಕ್ಲಿಯೈ ಅಂತ ಇರ್ತವೆ, ಅಲ್ಲಿಂದ ಬಂದು ಪೋಸ್ಟೀರಿಯರ್ ಪಿಟ್ಯುಟರಿ ಅಲ್ಲಿ ಸ್ಟೋರ್ ಆಗಿರುತ್ತೆ. ನಮಗೆ ಯಾವಾಗ ಬೇಕಾಗ್ತಲ್ಲ ಅವಾಗ ಇವು vasopressin and oxytocin ರಿಲೀಸ್ ಆಗ್ತಾವೆ. These are the functions of posterior lobe. Thank you.